ಹಚ್ಚಿದ ಕೈಗಳಿಗೆ, ಶಿಸ್ತಿನ ಪಾಠ ಕಲಿಸಿದ ವ್ಯಕ್ತಿತ್ವಕ್ಕೆ, ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಮಹಾನ್ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ನಾವಿಂದು ಇಲ್ಲಿ ಒಂದಾಗಿದ್ದೇವೆ ಬಂಧುಗಳೇ. ಅಂತಹ ಅವಿಸ್ಮರಣೀಯ ಕ್ಷಣದ ಸಾಕ್ಷಿಗಳಾದ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ, ಬಾಲಕರ ಪ್ರೌಢಶಾಲಾ ವಿಭಾಗದಲ್ಲಿ ಶ್ರೀಯುತ ಜಯಪ್ರಕಾಶ್ ವೃತ್ತಿ ಶಿಕ್ಷಕರು. ಇವರು 60 ವರ್ಷ ಯಶಸ್ವಿಯಾಗಿ ಪೂರೈಸೋದಕ್ಕಾಗಿ ಇಂದು ಅವರು ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಯಶಸ್ವಿಯಾದ ಸೇವೆಯನ್ನ ಮಾಡಿ ಇಂದು ನಿವೃತ್ತಿಯನ್ನ ಹೊಂದುತ್ತಾ ಇರುವಂತಹ ಮಹಾನ್ ವ್ಯಕ್ತಿತ್ವಕ್ಕೆ ಇಂದು ನಮ್ಮ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ, ಅಭಿನಂದನಾ ಸಮಾರಂಭ. ಈ ಒಂದು ಸಮಾರಂಭದ ಅಧ್ಯಕ್ಷೀಯ ಸ್ಥಾನವನ್ನ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾದಂತಹ ಶ್ರೀಯುತ ಸಂತು ದೇವೇಂದ್ರ ಸರ್ ಇವರು ಅಧ್ಯಕ್ಷೀಯ ಸ್ಥಾನವನ್ನ ವಹಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಲೆಂಡರ್ನಲ್ಲಿ ಒಂದು ದಿನಾಂಕ ಬದಲಾಗಬಹುದು, ಆದರೆ ನಿಮ್ಮ ಸೇವೆಯ ನೆನಪುಗಳು ಎಂದೆಂದಿಗೂ ಬದಲಾಗುವುದಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸಲಿಕ್ಕೆ ಒಂದು ಸುಂದರವಾದ ಹಾಡಿನ ಮೂಲಕ ಸ್ವಾಗತ ಕೋರಲಿದ್ದಾಳೆ ನಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಸುಪ್ರೀತಾ ಕಾಶಿನಾಥ್. ಅದಕ್ಕಿಂತ ಮುಂಚಿತವಾಗಿ ಸ್ವಾಗತ ಕೋರುವೆ ನಾವು ನಿಮಗೆ, ಮಲ್ಲಿಗೆಗಿಂತ ಬಲುವಂತ ನೀವು. 8 ತಿಂಗಳು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಇವತ್ತು ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವಂಥ ಜಯಪ್ರಕಾಶ್ ಅವರಿಗೆ ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಅವರಿಗೆ ಬೀಳ್ಕೊಡೋ ಸಮಾರಂಭ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದಾರೆ. ನಿವೃತ್ತಿ ಆಗ್ತಾ ಇರುವಂತಹ ಶ್ರೀ ಜಯಪ್ರಕಾಶ್ ಸರ್ ಇವರ ಒಂದು ವಯೋನಿವೃತ್ತಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜ್ಯೋತಿಯನ್ನ ಬೆಳಗುವುದರ ಮೂಲಕ ನಡೀತಾ ಇದೆ. ತಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿಯನ್ನ ಬೆಳಗಿಸಿರುವಂತಹ बोलो भारत माता की, बोलो भारत माता की. ಸಿರಿಗನ್ನಡಂ ಗೆಲ್ಗೆ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಪ್ರೌಢಶಾಲಾ ವಿಭಾಗದಿಂದ ನಮ್ಮ ಶಾಲೆ ವತಿಯಿಂದ ಸೇವಾ ವಯೋ ನಿವೃತ್ತಿಯನ್ನ ಅಂತಕ್ಕಂತಹ ಶ್ರೀ ಜಯಪ್ರಕಾಶ್ ಬೊಮ್ಮಣ್ಣ ಸರ್ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾಸ್ತಾವಿಕವಾಗಿ ಅಂದರೆ ಸೇವೆಗೆ ಸೇರಿದಾಗಬೇಕಾದಂತ ಒಂದು ದಿವಸ ನಾವು KCSR ನಿಯಮದ ಪ್ರಕಾರ, ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ನಿವೃತ್ತಿಯನ್ನು ಹೊಂದಲೇಬೇಕು. ಆ ಒಂದು ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ಸಂತೋಷ ನಮ್ಮೆಲ್ಲರಿಗಿದೆ. ಅದಲ್ಲ ಹಾಗೆ ಕ್ಲಾಪ್ಸೋ ಜೋರಾಗಿ. ವೇದಿಕೆ ಮೇಲೆ ಕುಂತಿರ್ತಕ್ಕಂತಹ ಎಲ್ಲ ಹಿರಿಯರನ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಅತಿಥಿಯಾಗಿರ್ತಕ್ಕಂತಹ ಮತ್ತು ಸಹ ಸಾಮಾನ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಮೇತ ಈ ಸಂದರ್ಭದಲ್ಲಿ ನಾನು ಪ್ರಣಾಮಗಳನ್ನು ಸಲ್ಲಿಸಿ, ಅವರು ನಮ್ಮವರು, ಅವರು ನಿಮ್ಮವರು ಎನ್ನದೇ ಎಲ್ಲರೂ ನಮ್ಮವರೇ. ಸಹಜವಾಗಿ ವೃತ್ತಿ ಜೀವನದಲ್ಲಿ ಸುಮಾರು ಅವರ 34 ವರ್ಷ 8 ತಿಂಗಳ ಒಂದು ಅವಧಿಯಲ್ಲಿ ಅನೇಕ ಜನರು ಪ್ರಿನ್ಸಿಪಾಲ್ರು, ಸಹ ಶಿಕ್ಷಕರು ವರ್ಗಾವಣೆ ಹೊಂದಿ, ಬಡ್ತಿ ಹೊಂದಿ, ರಿಟೈರ್ಮೆಂಟ್ ಆಗಿ ಎಲ್ಲವನ್ನ ಮಾಡಿದ್ದಾರೆ. ಅವರು ಇದೇ ಶಾಲೆಯಲ್ಲಿ ಸೇರಿ ಇದೇ ಶಾಲೆಯಲ್ಲಿ ನಿವೃತ್ತಿ ಆಗ್ತಕ್ಕಂಥದ್ದು ದೊಡ್ಡ ಒಂದು ಅಭಿಮಾನ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅವರ ಒಂದು ಸೇವಾ ನಿವೃತ್ತಿ ಇವತ್ತು ಬೀಳ್ಕೊಡೋ ಸಮಾರಂಭ. ಆಕ್ಚುಲಿ ಅವರು ಇನ್ನೂ 10 ವರ್ಷದ ಸಮೇತ ಸೇವೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅವ್ರಲ್ಲಿದೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಯಾವುದೇ ಕಾಯಿಲೆಗಳು ಬಂದಿಲ್ಲ, ಶುಗರ್ ಆಗಲಿ, BP ಆಗಲಿ ಇಲ್ಲ. ಇನ್ನು 10 ವರ್ಷ ಸೇವೆ ಹೊತ್ತು ಮಾಡ್ತಕ್ಕಂಥ ಒಂದು ಶಕ್ತಿಯ ದೇವರು ಕೊಟ್ಟಿದ್ದಾನೆ ಅವರಿಗೆ. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಅವರ ಪರಿಚಯ, ಸಣ್ಣ ಒಂದು ಕಿರು ಪರಿಚಯ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಮಾನ್ಯ ಶ್ರೀ ಜಯಪ್ರಕಾಶ್ ಸರ್ ಅವರು 29/6/1966 ಕಮಲಾಪುರದಲ್ಲಿ ತಂದೆ ಚಂದ್ರಸಪ್ಪ, ತಾಯಿ ಗುರು ಗಂಗಮ್ಮ ಅವರ ಒಂದು ಉದರದಲ್ಲಿ ಜನಿಸುತ್ತಾರೆ. 6 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಇವರು 7ನೇ ಒಂದು ಗಂಡು ಮಗುವಾಗಿ ಆ ಕುಟುಂಬದಲ್ಲಿ ನೆಲೆಸ್ತಾರೆ. ಪ್ರಾಥಮಿಕವಾಗಿ ಅವರ ಶಿಕ್ಷಣವನ್ನ ಪ್ರಾಥಮಿಕದಿಂದ ಪ್ರೌಢಶಾಲೆವರೆಗೆ SLC ವರೆಗೆ ಕಮಲಾಪುರದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇವರು ಶಿಕ್ಷಣವನ್ನು ಮುಗಿಸ್ತಾರೆ. ಅದಾದ ನಂತರ
ಒಂದು ಕೋರ್ಸ್ ಬರ್ತದ, ಬಹುತೇಕ ಈಗ ಕೋರ್ಸ್ ಇಲ್ಲ ಅಂತ ಅನಿಸ್ತದೆ. ಯಾಕ್ರಿ ಬಸವಣ್ಣವ್ರೆ, ಅವ್ರ ಅಣ್ಣವ್ರು ಇಲ್ಲೇ ಆದ್ರ ಆ ಕೋರ್ಸ್ ಇಲ್ಲ. ಅದು ATI ಅಂತ ಹೇಳಿ ಕೋರ್ಸ್, ATI ಅಂತ ಹೇಳಿ ಕೋರ್ಸ್ ಅದು ಕಮಲಾಪುರದಲ್ಲಿತ್ತು. ಆ ಒಂದು ATI ಕೋರ್ಸ್ ಅನ್ನು ಮುಗಿಸಿದಂತ 1984ರಲ್ಲಿ ಈ ತರಬೇತಿಯನ್ನ ಮುಗಿಸ್ತಾರೆ ಜಯಪ್ರಕಾಶ್ ಸರ್ ಅವರು. 1991ರಲ್ಲಿ ಪ್ರಪ್ರಥಮವಾಗಿ ಸರ್ಕಾರಿ ಸೇವೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಇದೇ ಶಾಲೆಯಲ್ಲಿ ತಮ್ಮ ವೃತ್ತಿ ಶಿಕ್ಷಣ ಶಿಕ್ಷಕರಾಗಿ ಸೇವೆಗೆ ಸೇರ್ತಾರೆ. ಆ ಸೇವೆಗೆ ಸೇರಿದಾಗಿನಿಂದ ಇಲ್ಲಿಯವರೆಗೆ ಸುಮಾರು 34 ವರ್ಷ 8 ತಿಂಗಳ ಅವಧಿ. ಇವತ್ತಿಗೆ 34 ವರ್ಷ 8 ತಿಂಗಳ ಅವಧಿ ಆಯಿತು. ಆ 34 ವರ್ಷ 8 ತಿಂಗಳವರೆಗೆ ಸೇವೆ ಸೇರಿದಾಗಿನಿಂದ ನಿವೃತ್ತಿ ಆಗುವವರೆಗೆ ಇದೇ ಒಂದೇ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತದ. ಅದಕ್ಕಾಗಿ ಎಲ್ಲರಿಗೆ ಚಪ್ಪಾಳೆಯೊಂದಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು ಮತ್ತು 1 ಹೆಣ್ಮಗಳು. ಮಗಳು ಈಗ ಪ್ರಸ್ತುತ ಬಹುತೇಕ ಬಂದಿರಬೇಕಲ್ಲ, BE ಕಂಪ್ಯೂಟರ್ ಸೈನ್ಸ್ ಮಾಡಿ ಬೆಂಗಳೂರಿನಲ್ಲಿ ನೌಕರಿಗಾಗಿ ಸರ್ಚ್ ಮಾಡ್ತಾ ಇದ್ದಾರೆ ಮತ್ತು ಪಾರ್ಟ್ ಟೈಮ್ ಡ್ಯೂಟಿ ಸಮೇತ ಮಾಡ್ತಾ ಇದ್ದಾರೆ. ಅವರ ಒಂದು ಉಜ್ವಲ ಭವಿಷ್ಯ ಆಗ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಮಕ್ಕಳ ಪರವಾಗಿ ಜೋರಾದ ಚಪ್ಪಾಳೆ ಸಲ್ಲಿಸ್ತಾ ಇದ್ದೀವಿ. ಮಗ ಈ ವರ್ಷ PUC ಸೆಕೆಂಡ್ ಇಯರ್ನಲ್ಲಿ ಮಾಣಿಕ್ ನಗರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಹುತೇಕ ನನ್ನ ಮಟ್ಟಿಗೆ ಇವರು ಸೇವಾವಧಿಯಲ್ಲಿ ಯಾರು ನಮ್ಮ ಜಯಪ್ರಕಾಶ್ ಸರ್ ಅವರ ಬೊಮ್ಮಣ್ಣ ಸೇವಾವಧಿಯಲ್ಲಿ ಅವರ ಸಾಥ್ ನೀಡಿದಂತಹ ನಾಗರತ್ನ ಮೇಡಮ್ ಅವರು, ಅವರಿಗೆ ಒಂದ್ ವೇಳೆ ಸಾಥ್ ನೀಡಿದಿಲ್ಲಪ್ಪ ಅಂದ್ರೆ 34 ವರ್ಷ ಹೇಳಿದ್ರು ಯಾವುದೇ ಏನು ಬರಲಾರ್ದೇನೆ ಸುಖವಾದಂತಹ ಆರೋಗ್ಯ ಕಾರಣೀಕರ್ತರಾಗಿರ್ತಕ್ಕಂತಹ ಮೇಡಮ್ ಅವರಿಗೆ ಸಮೇತ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರಿ ಇನ್ನೊಂದ್ಸಲ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.